ನನ್ನ ಹೆಸರು ವಿ ಶಾಂತರೆಡ್ಡಿ. ಏರಿಯಾ 11 ಎಕರೆ ಇದೆ. ಕಲ್ಟಿವೇಷನ್ ಏರಿಯಾ 10 ಎಕರೆ, 1 ಎಕರೆ ರೋಡ್ನಲ್ಲಿ ಹೋಗಿದೆ. ಇದರಲ್ಲಿ 72 ಬೆಳೆ ಬೆಳೆದಿದ್ದೇವೆ ನಾವು. ನಿಮಗೆ ಈಗ ಹೇಳಬೇಕಾದ್ರೆ ಹೂವಿಂದು ಬೇರೆ, ಕಾಯಿದು ಬೇರೆ, ಬಳ್ಳಿ ಬೇರೆ ಅಂತ 3 ವಿಧ. ಅದೇ ನಾವು ಸಮಗ್ರ ಕೃಷಿ ಮಾಡಿದ್ದೇವೆ. ಸಮಗ್ರ ಕೃಷಿಯಲ್ಲಿ ರೈತನ ಮನೆ, ಕುರಿ, ಕೋಳಿ, ಎರೆಹುಳು ಗೊಬ್ಬರ, ಅಜೋಲ ಮತ್ತು ದನಗಳು, ಆಕಳ 2 ಎತ್ತುಗಳು ಕಟ್ಟೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಅದರ ಮುಂದೆ ಬೆಳೆಗಳಿವೆ. ಅದರಲ್ಲಿ ಪಪ್ಪಾಯಿ ಇದೆ, ಮಾವಿಂದಿದೆ, ಮತ್ತು ಇದು ಬೇರ್ಲು ಇದೆ, ಸೀತಾಫಲ ಇದೆ, ಬಾಳೆ ಇದೆ, ಮತ್ತು ಇದು ಕಬ್ಬು ಇದೆ, ಸಿರಿಕಲ್ಚರ್ ಇದೆ, ರೇಷ್ಮೆ, ಇಷ್ಟೆಲ್ಲ ಬೆಳೆ ಅದರಲ್ಲಿ ಬೆಳೆದಿವೆ. ಮತ್ತು ಇದು ತರಕಾರಿ ಇಲ್ಲ, ಸನ್ಫ್ಲವರ್ ಇದೆ, ಅಲ್ಲಿಂದ ಮೆಟ್ಟಿಗೆ, ಹುಲ್ಲಿದೆ. ಇದು ಸಮಗ್ರ ಕೃಷಿ. ಒಬ್ಬ ರೈತರಿಗೆ ಒಂದು ಮನೆಗೆ ಎಷ್ಟು ಬೇಕಾಗ್ತದೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಅದಲ್ಲದೆ ಅವನ ಮನೆ ಅದ್ರ ಬಗ್ಗೆ ಒಂದು ಅನುಕೂಲ ಕೊಟ್ಟಿದ್ದೇವೆ. ಇನ್ನೂ ಒಂದು ನಾವು ಬೆಳೆ ಈ ಕಡೆ ಮಾಡಿದ್ದೇವೆ, ಬೇರೆ ಬೇರೆ ಬೆಳೆಗಳು. ಆ ಬೆಳೆಗಳೆಂದರೆ ಜೋಳ, ಮೆಕ್ಕೆಜೋಳ, ಇದು ಔಡ್ಲ, ಕುಸುಬಿ, ಎಳ್ಳು, ಹೆಸರು ಹಾಕಿದ್ದೇವೆ. ಮತ್ತು ಈ ಎಲ್ಲ ಬೆಳೆಗಳು ಯಾಕೆ ಬೆಳೆದು ಅಂದರೆ ನಮ್ಮ ರೈತರಿಗೆ ಬೆಳೀಲಿಕ್ಕೆ ಸಾಧ್ಯ ಅದ, ನಮ್ಮ ಏರಿಯಾದಲ್ಲಿ ಬೆಳಿತೇವೆ, ಇದರಿಂದ ಅನುಕೂಲ ಆಗ್ತದೆ, ಇದರಿಂದ ತಮ್ಮ ಜೀವನ ಸಾಗಿಸ್ಬೋದು ಅಂತ ಒಂದು ಎಕ್ಸಾಂಪಲ್ ಕೊಡೋ ಸಲುವಾಗಿ ಬೆಳೆದಿದ್ವಿ ಅದನ್ನು. ಇದು ನಾವು ಎಲ್ಲ ರೈತರಿಗೆ ಬರ್ತಾರೆ, ಭಾಳಷ್ಟು ಜನ ಬರ್ತಾಯಿದ್ದಾರೆ, ಅವರಿಗೆಲ್ಲ ಇದು ಅನುಕೂಲ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ಸೌತಿ ಬೆಳೆ, ಕಡ್ಲಿ, ಇದು ಕಲ್ಲಂಗಡಿ ಬೆಳೆದಿವೆ, ಕುಂಬಳ ಬೆಳೆದಿವೆ, ಹೀರೆ ಬೆಳೆದಿವೆ, ತುಪ್ಪದ ಹೀರೆ ಬೆಳೆದಿವೆ, ಮತ್ತು ಭಾಳಷ್ಟು ನಮೂನೆಗಳು ಬೆಳೆದಿವೆ. ಅದು ಎರಡನೇದಾದಾಗ ಹೇಳ್ಬೇಕಾದ್ರೆ ಕಾಯಿಯಲ್ಲಿ ಮೆಣಸಿನಕಾಯಿ, ಟಮಾಟೊ, ಬದನೆಕಾಯಿ, ಇದು ಹೂಕೋಸು ಮತ್ತು ಗಜ್ಜರಿ, ಮುಲ್ಲಂಗಿ, ಬೀಟ್ರೂಟು, ಅವರೆ ಅವೆಲ್ಲ ಕಂಪ್ಲೀಟ್ ಬೆಳೆದಿವೆ. ಹೂವಿನಲ್ಲಿ ಒಂದು 14 ನಮೂನೆ ಹೂಗಳು ಬೆಳೆದಿದ್ದೀವಿ ನಾವು. ಆ ಹೂಗಳು ನಾವು ಸಸಿಯನ್ನು ನಾವು ಪುನಾದಿಂದ ಟ್ರಾನ್ಸ್ಪೋರ್ಟ್ ಮಾಡಿ ಇಲ್ಲಿ ಬಂದ ಬಳಿಕ ನಾವು ನಾಟಿ ಹಾಕಿದ್ದೇವೆ. ಈಗ 2 ತಿಂಗಳು ಬೆಳೆ ಇದೆ. ಈಗ ತಮಗೆ ಕಣ್ಣಿಗೆ ಕಾಣಿಸ್ತದೆ, ಎಲ್ಲ ಹೂವು ಬಿಟ್ಟಿದೆ. ಅದು ಜನರಿಗೆ ತೋರಿಸ್ಕೊಡೋಣ, ಇಂಥ ಬೆಳೆಗಳು ಇಲ್ಲಿ ಬೆಳಿಬಹುದು, ಚೆನ್ನಾಗಿ ಬೆಳೆಯೋದು. ಅಥವಾ ಒಂದು ಹೂವಿನಲ್ಲಿ ರಾಶಿ ಮಾಡ್ಬೋದು. ಕೆಲವು ಚೆಂಡು ಹೂವು ಇದೆ, ಸೇವಂತಿಗೆ ಇದೆ, ಅದನ್ನು ತೊಗೊಂಡು ಮಾರ್ಕೆಟ್ಗೆ ಹೋಗ್ಬೋದು. ಈ ಉಳಿದು ಹೂವು ಶೋಕ್ಕೆ ಅಷ್ಟೇ ಹಾಕಿದ್ದೀವಿ ನಾವು. ಇದು ನಮ್ಮ ರೈತರಲ್ಲಿ ಒಂದು ಎಂಥ ಬೆಳೆಗಳು ಬೆಳೆದ್ರೆ ಏನೇನು ಅನುಕೂಲ ಆಗ್ತದೆ, ಇದರಲ್ಲಿ ಏನು ಲಾಭ ಆಗ್ತದೆ, ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾಯಿದ್ದೇವೆ.